POK ಪಾಕ್ ಆಕ್ಯುಪೈಡ್ ಕಾಶ್ಮೀರ. ನೀವೆಲ್ಲ ಭಾರತದ ಮುಕುಟಮಣಿ ಅಂತ ಕರೆಸಿಕೊಳ್ಳುವಂತಹ ಕಾಶ್ಮೀರವನ್ನು ಮ್ಯಾಪ್ನಲ್ಲಿ ನೋಡಿರ್ತೀರಿ. ಅಸಲಿಗೆ ಇದು ಕಾಶ್ಮೀರ ಭಾರತದೊಂದಿಗೆ ಇರುವಂತಹ ಒಂದು ಪೂರ್ತಿ ಮ್ಯಾಪ್. ಆದರೆ ಇದು ಈಗ ಭಾರತದ ಪಾಲಿಗೆ ಇರುವಂತಹ ನಿಜವಾದ ಕಾಶ್ಮೀರ. ಹಾಗಿದ್ರೆ ಉಳಿದ ಭಾಗಗಳು ಎಲ್ಲಿ ಹೋಗಿವೆ ಗೊತ್ತಾ? ಒಂದಿಷ್ಟನ್ನು ಪಾಕಿಸ್ತಾನ ಆಕ್ರಮಿಸ್ಕೊಂಡು ಬಿಟ್ಟಿದ್ರೆ ಇನ್ನೊಂದಿಷ್ಟು ಭಾಗವನ್ನು ಚೀನಾ ಆಕ್ರಮಿಸ್ಕೊಂಡು ಬಿಟ್ಟಿದೆ. ಹಾಗಿದ್ರೆ ಈ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಪಡೆಯೋದು ಹೆಂಗೆ? ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈಗ ಏನಾಗ್ತಾ ಇದೆ? POK ಪಾಕ್ ಆಕ್ಯುಪೈಡ್ ಕಾಶ್ಮೀರ ಶೀಘ್ರದಲ್ಲೇ ಭಾರತದ ವಶಕ್ಕೆ ಸೇರುತ್ತಾ? ಇದಕ್ಕಾಗಿ ಮೋದಿಯವರು ಯುದ್ಧ ಮಾಡ್ತಾರಾ? ಈ ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆಲ್ಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಅದಾದಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. 1947ರಲ್ಲಿ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು. ಇದಾದಮೇಲೆ ಭಾರತ ಹಾಗೆ ಪಾಕಿಸ್ತಾನ ವಿಭಜನೆ ಕೂಡ ಆಯಿತು. ಈಗಿನ ಬಾಂಗ್ಲಾದೇಶ ಪೂರ್ವ ಪಾಕಿಸ್ತಾನ ಅಂತ ಆಯಿತು. ಈಗಿರೋದು ಪಶ್ಚಿಮ ಪಾಕಿಸ್ತಾನ ಆಗಿತ್ತು. ಕಾಶ್ಮೀರ ಏನಾಯಿತು, ಮೊದಲಿಗೆ ಭಾರತಕ್ಕೂ ಸೇರದೆ ಪಾಕಿಸ್ತಾನಕ್ಕೂ ಸೇರದೆ ಪ್ರತ್ಯೇಕವಾಗಿತ್ತು. ಸ್ವಾತಂತ್ರ್ಯ ಸಿಕ್ಕ 2 ತಿಂಗಳಿಗೆ ಪಾಕಿಸ್ತಾನದ ಸೈನಿಕರು ಕಾಶ್ಮೀರಕ್ಕೆ ನುಗ್ಗಿಬಿಟ್ಟಿದ್ರು. ಆಗ ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಏನಿದ್ದಾರೆ, ಅವರು ಭಾರತದ ಸಪೋರ್ಟ್ ಕೇಳ್ತಾರೆ. ಭಾರತದ ಸೇನೆ ಏನು ಮಾಡುತ್ತೆ, ಕಾಶ್ಮೀರಕ್ಕೆ ನುಗ್ಗುತ್ತೆ. ಅಲ್ಲಿದ್ದಂತಹ ಪಾಕಿಸ್ತಾನದ ಸೈನಿಕರನ್ನು ಒದ್ದು ಓಡಿಸ್ತಾರೆ. ಆದರೆ ಅಷ್ಟರಲ್ಲಾಗಲೇ ಪಾಕಿಸ್ತಾನ ಏನು ಮಾಡ್ತಾರೆ, ಈಗಿರುವಂತಹ ಗಿಲ್ಗಿಟ್ ಬಾಲ್ಟಿಸ್ತಾನ್ ಅನ್ನೋಂಥ ಒಂದಿಷ್ಟು ಪ್ರದೇಶವನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ಉಳಿದ ಕಾಶ್ಮೀರದ ಪ್ರದೇಶಗಳನ್ನು ಸೇರಿಸಿಕೊಂಡು ರಾಜ ಹರಿಸಿಂಗ್ ಭಾರತದ ಜೊತೆ ವಿಲೀನ ಮಾಡಿಬಿಟ್ರು. ಭಾರತ ಪಾಕಿಸ್ತಾನ ನಡುವಿನ ಮೊದಲ ಯುದ್ಧ ಏನಿದೆ, ಇದರ ಯುದ್ಧ ವಿರಾಮಕ್ಕೆ ಅಮೆರಿಕ ಕೂಡ ಸೂಚನೆ ಕೊಡುತ್ತೆ. ಆಗ ನಡೆದ ಒಪ್ಪಂದದ ಪ್ರಕಾರ ಲೈನ್ ಆಫ್ ಕಂಟ್ರೋಲ್ ಕ್ರಿಯೇಟ್ ಆಗುತ್ತೆ. ಅಂದರೆ LOC ಏನಿದೆ ಅದು ಕ್ರಿಯೇಟ್ ಆಗುತ್ತೆ. ಪಾಕ್ ಆಕ್ರಮಿತ ಕಾಶ್ಮೀರ ಅನ್ನೋದು ಉದಯ ಆಗೋಗುತ್ತೆ. ಅದು ಪಾಕಿಸ್ತಾನದ ಪಾಲಿಗೆ ಸೇರಿಬಿಡುತ್ತೆ. 1947ರ ಅಕ್ಟೋಬರ್ನಿಂದಲೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ ಅನ್ನೋದೇನಿದೆ ಅದು ಪಾಕಿಗಳ ಕಪಿಮುಷ್ಟಿಯಲ್ಲೇ ಉಳಿದುಕೊಂಡ್ಬಿಟ್ಟಿದೆ. ಯಾವಾಗ ಪ್ರತ್ಯೇಕವಾಗಿದ್ದಂತಹ ಕಾಶ್ಮೀರ ಭಾರತದೊಂದಿಗೆ ವಿಲೀನ ಆಯಿತು, ಆಗ ಪಾಕಿಸ್ತಾನ ಆವಾಗಲಿಂದಲೂ ಕೂಡ ಇಡೀ ಕಾಶ್ಮೀರವನ್ನು ಏನಾದರೂ ಮಾಡಿ ವಶಕ್ಕೆ ಪಡಿಲೇಬೇಕು ಅಂತ ಸುಮಾರು 77 ವರ್ಷದಿಂದಲೂ ಕೂಡ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಹಲವು ಬಾರಿ ಕಾಶ್ಮೀರಕ್ಕೆ ತನ್ನ ಸೈನಿಕರನ್ನು ನುಗ್ಗಿಸ್ತಾರೆ, ಉಗ್ರಗಾಮಿಗಳನ್ನು ನುಗ್ಗಿಸ್ತಾರೆ. ಇಷ್ಟಿಷ್ಟೇ ಭೂಮಿಯನ್ನು ಕಬಳಿಸ್ತಾಳೆ ಬಂದಿದ್ದಾರೆ ಅವರು. ಇನ್ನೊಂದು ಕಡೆ 1962ರಲ್ಲಿ ಭಾರತದ ಮೇಲೆ ಚೀನಾ ಕೂಡ ಯುದ್ಧ ಮಾಡುತ್ತೆ. ಚೀನಾ ಕಾಶ್ಮೀರದ ಪೂರ್ವ ಭಾಗ ಏನು ಅಕ್ಸಾಯ್ ಚಿನ್ ಅಂತ ಇದೆ, ಆ ಪ್ರದೇಶವನ್ನು ಕಬಳಿಸ್ಬಿಡ್ತಾರೆ. ಆಗಿನಿಂದಲೂ ಕೂಡ ಸಂಪೂರ್ಣ ಜಮ್ಮು ಕಾಶ್ಮೀರ ತಲೆ ಕತ್ತರಿಸಿದಂತೆ ಆಗೋಗ್ಬಿಟ್ಟಿದೆ. ಪಾಕಿಸ್ತಾನದ ಕಣ್ಣು ಮೊದಲಿಂದಲೂ ಕೂಡ ಕಾಶ್ಮೀರದ ಮೇಲೆ ಇದ್ದೇ ಇದೆ. ಇಡೀ ಕಾಶ್ಮೀರವನ್ನು ಏನಾದರೂ ಮಾಡಿ ತಮ್ಮ ಪಾಕಿಸ್ತಾನಕ್ಕೆ ಸೇರಿಸ್ಕೋಬೇಕು ಅಂತ ದುರ್ಬುದ್ಧಿಯನ್ನು ತೋರಿಸ್ತಾನೆ ಇದ್ದಾರೆ. ಇದೇ ಕಾರಣಕ್ಕೆ 1965, 1971 ಹಾಗೆ 1999ರಲ್ಲೂ ಕೂಡ ಭಾರತದ ಮೇಲೆ ದಾಳಿ ಮಾಡ್ತಾರೆ, ಯುದ್ಧ ಮಾಡ್ತಾರೆ. ಈ ಟೈಮಲ್ಲೇನೋ ಭಾರತ ಪಾಕಿಸ್ತಾನದ ಜೊತೆ ಯುದ್ಧ ಮಾಡುತ್ತೆ, ಭಾಗಶಃ ಜಯ ಭಾರತ ಸಾಧಿಸುತ್ತೆ. ಆದರೂ ಕೂಡ ಕೆಲವೊಂದು ಒಪ್ಪಂದಗಳು ನಡೆಯುತ್ತಲ್ಲ, ಅದು ಭಾರತಕ್ಕೆ ನಷ್ಟವನ್ನೇ ತಂದಿಡ್ತವೆ. ಯಾಕೆಂತಂದರೆ ಪಾಕಿಸ್ತಾನ ಏನು ಆಕ್ರಮಿಸ್ಕೊಂಡಿತ್ತು POK, ಅದು ಈವರೆಗೂ ಭಾರತಕ್ಕೆ ಸಿಕ್ಕಿಲ್ಲ. POK ಅನ್ನೋ ಪ್ರದೇಶ ಈವರೆಗೂ ಪಾಕಿಸ್ತಾನದ ಕೈಯಲ್ಲೇ ಇದೆ. ಅದನ್ನು ವಾಪಸ್ ಪಡೆಯೋಕ್ಕೂ ಆಗಿಲ್ಲ. ವಿಶ್ವಸಂಸ್ಥೆಯಲ್ಲೂ ಕೂಡ ಭಾರತ ಸಾವಿರಾರು ಬಾರಿ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದು ನಮ್ಮದು ಅಂತ ಹೇಳ್ಕೊಳ್ತಾ ಇದೆ. ಆದರೆ ಕಂಪ್ಲೀಟಾಗಿ ಈ ಒಂದು ಕಾಶ್ಮೀರವನ್ನು ವಾಪಸ್ ಪಡೆಯೋಕ್ಕೆ ಆಗೇ ಇಲ್ಲ. ಇನ್ನೊಂದು ಕಡೆ ಕಾಶ್ಮೀರದಲ್ಲಿ ಮಾತ್ರ ಪಾಕಿಸ್ತಾನ ಉಗ್ರವಾದವನ್ನು ಬೆಳೆಸ್ತಾ ಇದೆ, ಪೋಷಣೆ ಮಾಡ್ಕೊಂಬರ್ತಾ ಇದೆ. 77 ವರ್ಷದಿಂದಲೂ ಕೂಡ ಕಾಶ್ಮೀರದಲ್ಲಿ ಉಗ್ರವಾದ ಅನ್ನೋವಂಥದ್ದು ಒಂದು ದೊಡ್ಡ ಮರವಾಗಿ ಬೆಳ್ಕೊಂಡ್ಬಿಟ್ಟಿದೆ ಅಲ್ಲಿ. ಆದರೆ ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ವಶಕ್ಕೆ ಸಿಗುವಂತಹ ಒಂದೇ ಒಂದು ಅವಕಾಶ ಈಗ ಸಿಕ್ಕಿದೆ ನೋಡಿ. ಅದೇನು ಅಂದರೆ ಮೋದಿ ಸರ್ಕಾರದ ಮುಂದೆ ಇಂಥದ್ದೊಂದು ಆಪ್ಷನ್ ಸಿಕ್ಕಿದೆ ಈಗ. ಹಾಗಿದ್ರೆ ಭಾರತದ ಸೇನೆಯನ್ನು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಮೋದಿಯವರು ನುಗ್ಗಿಸ್ತಾರಾ? POK ಶೀಘ್ರದಲ್ಲೇ ಭಾರತದ ವಶ ಆಗುತ್ತಾ ಅನ್ನೋಂಥ ಒಂದು ಚರ್ಚೆ ಈಗ ಶುರುವಾಗಿದೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಕಳೆದ ವಾರ ನಡೆದಂತಹ ಒಂದು ಘಟನೆ. ಕಾಶ್ಮೀರದ ಪ್ರೇಕ್ಷಣೀಯ ತಾಣ ಪಹಲ್ಗಾಮ್ ಏನಿದೆ, ಅಲ್ಲಿ ಉಗ್ರರು ದಾಳಿ ನಡೆಸ್ತಾರೆ. ನಿಮಗೆಲ್ಲ ಗೊತ್ತಿದೆ. 27 ಮಂದಿ ಪ್ರವಾಸಿಗರು ಜೀವಂತವಾಗಿ ಅವರು ಗುಂಡಿಟ್ಟು ಹೊಡೆದು ಸಾಯಿಸ್ಬಿಡ್ತಾರೆ. 27 ಮಂದಿ ಪ್ರವಾಸಿಗರು ಸತ್ತೋಗ್ತಾರೆ. ಇದಾದಮೇಲೆ ಇಡೀ ದೇಶಾದ್ಯಂತ ಕೇಳಿ ಬರ್ತಿರುವ ಒಂದೇ ಒಂದು ಕೂಗು ಅಂದರೆ ಅದು ಯುದ್ಧ ಯುದ್ಧ ಯುದ್ಧ. 2016ರಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಉರಿ ಮೇಲೆ
ಉರಿ ಅನ್ನೋ ಒಂದು ಸೇನಾ ಕ್ಯಾಂಪ್ ಮೇಲೆ ಟೆರರಿಸ್ಟ್ಗಳು ದಾಳಿ ಮಾಡ್ತಾರೆ, 19 ಸೈನಿಕರನ್ನು ಕೊಂದಾಕ್ಬಿಡ್ತಾರೆ. ಇದಕ್ಕೆ ಪ್ರತೀಕಾರವಾಗಿ ಆಗ ಭಾರತ ಒಂದು ಸ್ಪೆಷಲ್ ಕಮಾಂಡೋಸ್ಗಳನ್ನು ಪಾಕಿಸ್ತಾನಕ್ಕೆ ನುಗ್ಗಿಸ್ತಾರೆ. ಅಂದರೆ POK ಏನಿದೆ ಅಲ್ಲಿ ನುಗ್ಗಿಸಿ ಅಲ್ಲಿದ್ದಂತಹ ಉಗ್ರಗಾಮಿಗಳ ಕ್ಯಾಂಪನ್ನು ಉಡಿಸ್ ಮಾಡಿ ಬರ್ತಾರೆ. ಇದಾದಮೇಲೆ 2019 ಫೆಬ್ರವರಿ 14ರಲ್ಲಿ ಮತ್ತೆ ಪಾಕಿಸ್ತಾನದ ಉಗ್ರಗಾಮಿಗಳು ಪುಲ್ವಾಮಾ ಅನ್ನೋವಂಥ ಒಂದು ಪ್ರದೇಶದಲ್ಲಿ ಸೈನಿಕರು ಏನು ಹೋಗ್ತಾ ಇರ್ತಾರೆ ಆ ವಾಹನಗಳನ್ನು ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡ್ತಾರೆ. ಒಂದು ಜೀಪಲ್ಲಿ ಸಾಕಷ್ಟು ಸ್ಫೋಟಕಗಳನ್ನು ತುಂಬಿಕೊಂಡು ಬಂದು ಅಲ್ಲಿ ಸೇನಾ ವಾಹನವನ್ನು ಬ್ಲಾಸ್ಟ್ ಮಾಡ್ತಾರೆ. ಇದರಲ್ಲಿ 40ಕ್ಕೂ ಹೆಚ್ಚು ಸೈನಿಕರು ಹುತಾತ್ಮರಾಗ್ತಾರೆ. ಆಗ ಇದಕ್ಕೂ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಬರುತ್ತೆ. ಅಂದರೆ ಪಾಕಿಸ್ತಾನದ ಬಾಲಾಕೋಟ್ ಅನ್ನೋ ಒಂದು ಪ್ರದೇಶ ಇದೆಯಲ್ಲ, ಅಲ್ಲಿ ನುಗ್ಗಿ ಯುದ್ಧ ವಿಮಾನಗಳ ಮೂಲಕ ಅಲ್ಲಿ ರಾತ್ರೋರಾತ್ರಿ ಪಾಕಿಗಳ ಏನಿದ್ದಾರೆ ಉಗ್ರಗಾಮಿಗಳು ಅವ್ರ ಕ್ಯಾಂಪನ್ನು ಧ್ವಂಸ ಮಾಡಿ ಬಂದುಬಿಡ್ತಾರೆ. ಆದರೆ ಈಗ ಪಾಕ್ ಉಗ್ರರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಯಾಕೆಂತಂದರೆ ಪಹಲ್ಗಾಮ್ನಲ್ಲಿ ನಾಗರಿಕರ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ. 27 ಜನ ಅಲ್ಲಿ ಸಾವಿಗೆ ಕಾರಣ ಆಗಿದ್ದಾರೆ. ಪಾಕ್ ರಾಕ್ಷಸರ ಈ ಒಂದು ದುರ್ಬುದ್ಧಿಗೆ ಇಡೀ ಭಾರತ ಈಗ ಕೆಂಡ ಕಾರ್ತಾ ಇದೆ. ಈ ಬಾರಿ ಬರೀ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಅವ್ರ ಮೇಲೆ ರಿವೆಂಜ್ ಅಷ್ಟೇ ಅಲ್ಲ, ಯುದ್ಧವನ್ನೇ ಮಾಡಿಬಿಡಬೇಕು, ನೀವು ಪಾಕಿಸ್ತಾನ ಅನ್ನೋದನ್ನು ಹೊಸಕೆ ಹಾಕಿಬಿಡಬೇಕು ಅಂತ ಇಡೀ ಭಾರತದ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಾರಿ ಮೋದಿಯವರು ಏನಾದರೂ ಪಾಕಿಸ್ತಾನವನ್ನು ಉಡಿಸ್ ಮಾಡಬೇಕು ಅಂತಂದರೆ ಪಾಕ್ ಆಕ್ರಮಿಸಿಕೊಂಡಿರುವಂತಹ ಕಾಶ್ಮೀರ ನಮ್ಮದಾಗಬೇಕು ಅಂತ ಈಗಾಗಲೇ ಒಂದಿಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಕೂಡ ಪಾಕ್ ಉಗ್ರಗಾಮಿಗಳೇನಿದ್ದಾರೆ ಅವರನ್ನು ಮಟ್ಟ ಹಾಕಬೇಕು ಅಂತ ಒಂದು ಸಮಯಕ್ಕಾಗಿ ಕಾದು ಕೂತಿದ್ದಾರೆ. ಭಾರತ ಸರ್ಕಾರದ ಬೆಂಬಲಕ್ಕೆ ಈಗಾಗಲೇ ವಿರೋಧ ಪಕ್ಷಗಳು ಕೂಡ ಜೊತೆಗೆ ನಿಲ್ಲೋದಾಗಿ ಹೇಳ್ಕೊಳ್ತಾ ಇದ್ದಾವೆ. ಈ ಕಾರಣಕ್ಕೆ ಕೇಂದ್ರ ಸರ್ಕಾರದ ಶಕ್ತಿ ಇನ್ನಷ್ಟು ಹೆಚ್ಚಾಗಿದೆ. ಈ ಬಾರಿ ಉಗ್ರರನ್ನಷ್ಟೇ ಅಲ್ಲ, ಪಾಕಿಸ್ತಾನವನ್ನು ಹೊಸಕೆ ಹಾಕಿಬಿಡುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಪ್ರಧಾನಿ ಮೋದಿಯವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಒಂದು ದೊಡ್ಡದಾದಂತಹ ಒಂದು ಆಪರೇಷನ್ ಮಾಡುವಂತಹ ಸುಳಿವನ್ನು ಕೂಡ ನೀಡಿದ್ದಾರೆ. ಕಳೆದ 2-3 ದಿವಸಗಳಿಂದ ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಪಡಿಬೇಕು, ಇದಕ್ಕಾಗಿ ಯುದ್ಧ ಮಾಡಬೇಕು. ಈಗಾಗಲೇ ವಿಶ್ವಮಟ್ಟದಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಕಡೆ ಇಸ್ರೇಲ್ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕ್ಕೆ ಪ್ಯಾಲೆಸ್ಟೈನ್, ಲೆಬನಾನ್, ಇರಾನ್, ಇರಾಕ್ ಮೇಲೆ ಕೂಡ ಯುದ್ಧ ಮಾಡ್ತಾ ಇದ್ದಾರೆ. ಇದೇ ಟೈಮಲ್ಲಿ ಭಾರತ ಕೂಡ ಕಾಶ್ಮೀರಕ್ಕೆ ನುಗ್ಗಿ ಒಂದು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗುವ ಸಾಧ್ಯತೆ ಇದೆ. ಅಲ್ಲಿ ಉಗ್ರರೇನು ಅಟ್ಟಾಸ ಮೆರೆದಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾವುದೇ ವಿದೇಶಿ ಶಕ್ತಿಗಳು ಅಡ್ಡ ಬಂದರೂ ಕೂಡ ಮೋದಿ ಸರ್ಕಾರ ಡೋಂಟ್ ಕೇರ್ ಅಂತ ಹೇಳಿ ಪಾಕ್ POK ಏನಿದೆ ಅದನ್ನು ವಶಪಡಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ. ಭಾರತ ಉಳಿಬೇಕು ಅಂತಂದರೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಳೋಂಥ ಒಂದು ದೊಡ್ಡ ಹೊಡೆತ ಕೊಡಬೇಕು ಅಂತ ಈಗಾಗಲೇ ಮೋದಿ ಸರ್ಕಾರ ಸಿದ್ಧತೆ ನಡೆಸಿದೆ. ಅದೇ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಭಾರತದ ವಶಕ್ಕೆ ಪಡೆಯೋದು. ಸೊ ಭಾರತ ಇಲ್ಲಿ ಪಾಕ್ ಜೊತೆ ಯುದ್ಧ ಮಾಡಿ POKಯನ್ನು ವಶಪಡಿಸಿಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡ್ತಾ ಇರಿ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.